Hello guys, welcome back to my channel. ಸೊ ಇವತ್ತಿನ ವ್ಲಾಗ್ ಕುಕ್ಕಿಂಗ್ ವ್ಲಾಗ್ ಆಗಿರುತ್ತೆ. ನನ್ನ ದೊಡ್ಡಮ್ಮ ಅಂದರೆ ಮಮ್ಮಿದು ಬಿಗ್ ಸಿಸ್ಟರ್ ಮಾಡೋ ಮಂಗಳೂರು ಸ್ಟೈಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಎಂಜಾಯ್. ಸೊ ಇವತ್ತಿನ ಫಸ್ಟ್ ರೆಸಿಪಿ ಬಂದು ಬಾಳೆಕಾಯಿ ಫ್ರೈ. ಸೊ ಇದನ್ನು ಮಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲ ಫಂಕ್ಷನ್ಸಲ್ಲೂ ಮಾಡ್ತಾರೆ. ಇದು ಫಿಶ್ ಫ್ರೈ ತಿನ್ನೋಷ್ಟೇ ಚೆನ್ನಾಗಿರುತ್ತೆ. ಸೊ ಮೊದಲಿಗೆ ಬಾಳೆಕಾಯ್ದು ಸಿಪ್ಪೆ ಎಲ್ಲ ತೆಗಿಬೇಕು. ಆದಮೇಲೆ ಅದನ್ನು ವಾಶ್ ಮಾಡಿ ಬಾಳೆಕಾಯಿನ ತಿನ್ನಾಗಿ ಸ್ಲೈಸ್ ಕಟ್ ಮಾಡಿ ನೀರಿಗೆ ಹಾಕಿ ಸೈಡಲ್ಲಿ ಇಟ್ಕೋಬೇಕು. ಬಾಳೆಕಾಯಿನ ನಿಮಗೆ ಎಷ್ಟು ತಿನ್ನಾಗಬೇಕು ಅಷ್ಟು ತಿನ್ನಾಗಿ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ. ಸೊ ಮೀನ್ ವೈಲ್ ಫ್ರೈದು ಕೋಟಿಂಗ್ನ ರೆಡಿ ಮಾಡ್ಕೋಬೇಕು. 1/4 ಸ್ಪೂನ್ ಅರಿಶಿನ, 1 ಸ್ಪೂನ್ ಉಪ್ಪು, 2 ಸ್ಪೂನ್ ಅಚ್ಚಕಾರದ ಪುಡಿ ಎಲ್ಲ ಹಾಕಿ ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಆ ಮಿಕ್ಸ್ನ ಸ್ಲೈಸ್ ಮಾಡಿ ಇಟ್ಟಿರುವಂಥ ಬಾಳೆಕಾಯಿಗೆ 2 ಸೈಡ್ ಚೆನ್ನಾಗಿ ಕೋಟ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಎಲ್ಲ ಪೀಸಸ್ನ ಚೆನ್ನಾಗಿ ಕೋಟ್ ಮಾಡಿ ಇಟ್ಕೊಂಡಾದ್ಮೇಲೆ ಒಂದು ತವದಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಕೋಟ್ ಮಾಡಿ ಇಟ್ಕೊಂಡಿರುವಂಥ ಬಾಳೆಕಾಯಿನ ಪ್ಯಾನ್ಗೆ ಹಾಕಿ 2 ಸೈಡ್ ಚೆನ್ನಾಗಿ ಶಾಲೋ ಫ್ರೈ ಮಾಡಿದ್ರೆ ಬಿಸಿ ಬಿಸಿ ಬಾಳೆಕಾಯಿ ಫ್ರೈ ರೆಡಿ. ಸೊ ಇದ್ರ ಬೆಸ್ಟ್ ಕಾಂಬಿನೇಷನ್ ಆಗಿ ನೀವು ರೈಸ್ ಮತ್ತು ದಾಲ್ ಸಾ ಜೊತೆ ತಿಂದರೆ ಸೂಪರ್ ಆಗಿರುತ್ತೆ. ಸೊ ನೆಕ್ಸ್ಟ್ ರೆಸಿಪಿ ಬಂದು ಹೀರೆಕಾಯಿ ಪಲ್ಯ. ಮೊದಲು ಹೀರೆಕಾಯಿ ಸಿಪ್ಪೆ ತೆಗೆದು ಅದನ್ನ ವಾಶ್ ಮಾಡ್ಕೋಬೇಕು. ಆಮೇಲೆ ಹೀರೆಕಾಯಿನ ಚಿಕ್ಕದಾಗಿ ಕೊಚ್ಚಿ ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ, ಸ್ವಲ್ಪ ಕರಿಬೇವು, ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ವಾಶ್ ಮಾಡಿರುವಂಥ ಹೀರೆಕಾಯಿನ ಹಾಕಿ ಎಲ್ಲನೂ ಸಿಮ್ಮಲ್ಲಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಬೆಂದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಹೀರೆಕಾಯೆಲ್ಲ ಚೆನ್ನಾಗಿ ಬೆಂದ ಮೇಲೆ ತುರಿದಿಟ್ಟಿರುವಂಥ ಕಾಯಿನ ಹಾಕಿ ಚೆನ್ನಾಗಿ
ಮಿಕ್ಸ್ ಮಾಡಿದ್ರೆ ಹೀರೆಕಾಯಿ ಪಲ್ಯ ರೆಡಿ ಟು ಸರ್ವ್. ನಮ್ಮ ನೆಕ್ಸ್ಟ್ ರೆಸಿಪಿ ಬಂದು ಮಂಗಳೂರಿನ ವೆರಿ ಫೇಮಸ್ ಬಾಳೆಕಾಯಿ ಸುಕ್ಕ. ಮೊದಲಿಗೆ ಬಾಳೆಕಾಯಿ ಸಿಪ್ಪೆ ತೆಗೆದು ಅದನ್ನು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿಟ್ಕೋಬೇಕು. ಸೊ ಬಾಳೆಕಾಯಿನ ಕಟ್ ಮಾಡಿ ಇಟ್ಕೋಬೇಕಾದ್ರೆ ಅದನ್ನು ನೀರಿಗೆ ಹಾಕಿ ಇಟ್ಕೋಬೇಕು, ಇಲ್ಲ ಅಂದರೆ ಬಾಳೆಕಾಯಿ ಕಪ್ಪಾಗುತ್ತೆ. ಬಾಳೆಕಾಯಿನ ಕಟ್ ಮಾಡಿ ಇಟ್ಕೊಂಡಾದ್ಮೇಲೆ ಮಿಕ್ಸಿಗೆ ಹಾಕೋಕ್ಕೆ 2 ಸ್ಪೂನ್ ಕೊತ್ತಂಬರಿ ಕಾಳು, 1/4 ಸ್ಪೂನ್ ಜೀರಿಗೆ, ಸ್ವಲ್ಪ ಸಾಸಿವೆ, ಚೂರು ಅರಿಶಿನ, ಬೆಳ್ಳುಳ್ಳಿ, ಹುಣಸೆಹಣ್ಣು, ತೆಂಗಿನ ತುರಿ, 6 ಬ್ಯಾಡಗಿ ಮೆಣಸು, 6 ಮಂಗಳೂರು ಗುಂಟೂರು ಮೆಣಸು ಎಲ್ಲನ ತೆಗೆದು ಇಟ್ಕೋಬೇಕು. ನಮ್ಮನೇಲಿ ದೊಡ್ಡಮ್ಮ ಆಗಿರ್ಬೋದು ಅಥವಾ ನನ್ನ ಮಮ್ಮಿ ಆಗಿರ್ಬೋದು ಎಲ್ಲ ಪದಾರ್ಥಗಳನ್ನ ಮೊದಲೇ ಹುರಿದಿಟ್ಕೊಂಡಿರ್ತಾರೆ. ಸೊ ನಾವು ಡೈರೆಕ್ಟಾಗಿ ಅದನ್ನೆಲ್ಲ ಮಿಕ್ಸಿಗೆ ಹಾಕೋತೀವಿ. ಎಲ್ಲ ಪದಾರ್ಥ ಹಾಕಿ ಗ್ರೈಂಡ್ ಮಾಡಿ ಅದು ತರಿ ಪುಡಿ ಆದಮೇಲೆ ಕಾಯಿ ತುರಿ ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೋಬೇಕು. ತೆಂಗಿನಕಾಯಿ ಹಾಕಿ ಗ್ರೈಂಡ್ ಮಾಡಿ ಆದಮೇಲೆ ಕೊನೆಗೆ ಕರಿಬೇವು ಸೊಪ್ಪು ಹಾಕಿ ಮತ್ತೆ ಗ್ರೈಂಡ್ ಮಾಡಿಕೊಂಡು ತರಿ ಪುಡಿನ ರೆಡಿ ಮಾಡಿ ಇಟ್ಕೋಬೇಕು. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಸಾಸಿವೆ, ಕರಿಬೇವು, ಸ್ವಲ್ಪ ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ ಹಾಕಿ ತೊಳೆದಿಟ್ಕೊಂಡಂಥ ಬಾಳೆಕಾಯಿನ ಬೇಯಿಸೋಕ್ಕೆ ಇಡಬೇಕು. ಬಾಳೆಕಾಯಿ ಹದವಾಗಿ ಬೆಂದ ಮೇಲೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕಿ ಮಿಕ್ಸ್ ಮಾಡಿದ್ರೆ ಮಂಗಳೂರು ಸ್ಟೈಲ್ ಬಾಳೆಕಾಯಿ ಸುಕ್ಕ ರೆಡಿ. ಈ ಬಾಳೆಕಾಯಿ ಸುಕ್ಕ ಅಂತೂ ಮಂಗಳೂರಲ್ಲಿ ಎಲ್ಲರಿಗೂ ಗೋ ಟು ಫುಡ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಗ್ಯಾರಂಟಿ ಇಷ್ಟ ಆಗುತ್ತೆ. ಇವತ್ತಿನ ಲಾಸ್ಟ್ ರೆಸಿಪಿ ಬಂದು ಮೆಣಸಿನ್ಕಾಯಿ ಬಜ್ಜಿ. ಮೊದಲು ಮೆಣಸಿನ್ಕಾಯಿನ ಕಟ್ ಮಾಡಿ ಅದರೊಳಗಡೆ ಇರೋ ಎಲ್ಲ ಬೀಜನ ತೆಕ್ಕೋಬೇಕು. ತೆಗೆದು ವಾಶ್ ಮಾಡಿ ಒಂದು ಪಾತ್ರೆಗೆ ನೀರು ಹಾಕಿ ಅದನ್ನು ಬೇಯೋದಕ್ಕೆ ಬಿಡಬೇಕು.
ಮೆಣಸಿನ್ಕಾಯಿ ಎಲ್ಲ ಬೆಂದ ಮೇಲೆ ಅದನ್ನು ಸೋಸಿ ತಣ್ಣಗಾಗೋಕ್ಕೆ ಬಿಡಬೇಕು. ಅದು ತಣ್ಣಗಾಗೋವರೆಗೂ ಬಜ್ಜಿಗೆ ಬೇಕಾದಂಥ ಕೋಟಿಂಗ್ನ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಬೌಲಲ್ಲಿ ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್ ಮತ್ತು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಿಮಗೆ ಬೇಕಾದಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಇಲ್ಲಿ ನಾವು ಬೇಯಿಸಿಟ್ಕೊಂಡಿರುವಂಥ ಮೆಣಸಿನ್ಕಾಯಿಗೆ ಅದನ್ನು ಕೋಟ್ ಮಾಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಮೆಣಸಿನ್ಕಾಯಿ ಬಜ್ಜಿ ರೆಡಿ ಟು ಸರ್ವ್. ಸೊ ಈ ಬಿಸಿ ಬಿಸಿ ಮೆಣಸಿನ ಬಜ್ಜಿನ ಸಂಜೆ ಟೀ ಜೊತೆ ಮನೆಯಲ್ಲಿರೋ ಎಲ್ಲರಿಗೂ ಸರ್ವ್ ಮಾಡ್ಬೋದು. ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಶೇರ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್ ಫಾರ್ ದ ನೆಕ್ಸ್ಟ್ ವಿಡಿಯೋ.